ಕೋಟೆಕಾರು ದರೋಡೆಗೆ ರಾಜಕೀಯವೇನಾದರೂ ಬೆರ್ತು ಹೋಗಿದೆಯಾ? ದರೋಡೆಯಲ್ಲೂ ಕೂಡ ರಾಜಕೀಯದ ಪಾತ್ರ ಇದೆಯಾ? ಇಂಥ ಅನುಮಾನ ಬರಲಿಕ್ಕೆ ಅಲ್ಲಿನ ಶಾಸಕರ ಹೇಳಿಕೆ ಕಾರಣವಾಗ್ತಾ ಇದೆ. ದರೋಡೆಯಲ್ಲಿ ಶಾಮೀಲಾದಂಥ ಸ್ಥಳೀಯರಿಗೆ ರಾಜಕೀಯ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ದರೋಡೆಯಲ್ಲಿಯೂ ರಾಜಕೀಯ, ಎಸ್, ಸ್ಥಳೀಯರ ಕೈವಾಡವೇ ಇದೆ, ಅದನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ. ಮಂಗಳೂರಿನಲ್ಲಿ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿದೆ, ದರೋಡೆಯಲ್ಲಿ ಸ್ಥಳೀಯರು ಇದ್ದಾರೆ, ಬ್ಯಾಂಕ್ ದರೋಡೆ ಮಾಡಿದವರನ್ನು ಬಂಧಿಸಿದ್ದಾರೆ, ಬಟ್ ಪ್ಲಾನಿಂಗ್ ಮಾಡಿ ಅದಕ್ಕೆ ಕುಮ್ಮಕ್ಕು ಕೊಟ್ಟು ಈ ದರೋಡೆಗೆ ಸಹಕರಿಸಿದಂಥವರನ್ನು ಯಾಕೆ ಬಿಟ್ಟಿದ್ದಾರೆ, ಅವರನ್ನು ಬಚಾವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ, ನಿಜವಾದ ಆರೋಪಿಗಳನ್ನು ಬಯಲಿಗೆ ತರಲೇಬೇಕು ಅಂತ ಹೇಳಿ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಆಗ್ರಹ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಅಲ್ಲಿನ ಶಾಸಕರ ಜೊತೆ ಒಂದು ಚರ್ಚಾಟ್ ಮಾಡಿದ್ದಾರೆ, ನೋಡೋಣ. ಲಾ ಅಂಡ್ ಆರ್ಡರ್ ಕಂಪ್ಲೀಟ್. ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಲಭಿಸ್ತಾ ಇದೆ. ಈ ಹೊತ್ತಲ್ಲಿ ಮಂಗಳೂರಿನ ಬಿಜೆಪಿ ಶಾಸಕರಾಗಿರುವಂತಹ ವೈ ಭರತ್ ಶೆಟ್ಟಿ ಅವರೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ದರೋಡೆ ಪ್ರಕರಣದಲ್ಲಿ ಸ್ಥಳೀಯರು ಶಾಮೀಲಾಗಿದ್ದಾರೆ ಮತ್ತು ಕೆಲವೊಂದಿಷ್ಟು ರಾಜಕೀಯ ಪ್ರೇರಿತ ಶಕ್ತಿಗಳು ಇವರನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನುವಂತಹ ಆರೋಪ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮೊಂದಿಗೆ ಭರತ್ ಶೆಟ್ಟಿ ಅವರಿದ್ದಾರೆ. ನಾನು ಅವರ ಮಾತನಾಡ್ತಾ ಹೋಗ್ತೀನಿ. ಸರಿ, ಈ ದರೋಡೆಯಲ್ಲಿ ಸ್ಥಳೀಯರು ಶಾಮೀಲಾಗಿದ್ದಾರಾ? ರಾಜಕೀಯ ಶಕ್ತಿಗಳು ಅವರಿಗೆ ಬೆಂಬಲವನ್ನು ನೀಡ್ತಾ ಇದೆ, ಹೇಗೆ? ಸ್ಥಳೀಯರ ಶಾಮೀಲ ಇಲ್ಲದೆ 10 ಜನ ಎಲ್ಲಿಂದ ಬಂದು ಯಾವ ಸಮಯದಲ್ಲಿ ಎಷ್ಟು ದುಡ್ಡು ಇರ್ತದೆ, ಕೆಲವು ಸತಿ ಬಂದಾಗ ದುಡ್ಡೇ ಇರುವುದಿಲ್ಲ. ಬ್ಯಾಂಕ್ನಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ದುಡ್ಡೇ ಇರುವುದಿಲ್ಲ, ಯಾಕಂದ್ರೆ ಎಲ್ಲ ದುಡ್ಡನ್ನು ಶಿಫ್ಟ್ ಮಾಡಿರ್ತಾರೆ. ಎಷ್ಟು ಗಂಟೆಗೆ ಶಿಫ್ಟ್ ಮಾಡ್ತಾರೆ, ಎಷ್ಟು ದುಡ್ಡು ಶಿಫ್ಟ್ ಆಗ್ತದೆ, ಅಲ್ಲಿ ಎಷ್ಟು ದುಡ್ಡು ಇತ್ತು, ಬ್ಯಾಂಕಿನ ಲೇಔಟ್ ಏನು, ಇದೆಲ್ಲ ಒಂದು ಸ್ಟಡಿ ಮಾಡದೆ ಅಥವಾ ಯಾರೋ ಅವರಿಗೆ ಹೇಳದೆ ಅದು ಗೊತ್ತಾಗೋದಿಲ್ಲ. ಸ್ಥಳೀಯರಲ್ಲಿ ಈ ರೀತಿಯ ಚರ್ಚೆಗಳು ಬ್ಯಾಂಕ್ ದರೋಡೆ ಆದ ದಿನದಿಂದ ಆಗ್ತಾ ಇದೆ. ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಲಾ ಅಂಡ್ ಆರ್ಡರ್ ಫೇಲಿಯರ್ ಆಗಿದ್ದು ನಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಒಂದು ಕಡೆ ನಿಮಗೆ ಲೈಸೆನ್ಸ್ಲೆಸ್ ಗನ್ ಸಿಗ್ತದೆ. ಆ ಗನ್ನನ್ನು ಯಾಕೆ ಸಿಕ್ಕಿದೆ ಇವರಿಗೆ, ಆ ಗನ್ನಿನ ಉದ್ದೇಶ ಏನು, ಯಾರನ್ನ ಹತ್ಯೆ ಮಾಡ್ಲಿಕ್ಕೆ ಅಥವಾ ಯಾರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಗನ್ ಇದೆ. ಒಂದೊಂದೇ ನಂಬರ್ ಪ್ಲೇಟ್ನ ಎರಡೆರಡು ಕಾರುಗಳು ನಮ್ಮ ಜಿಲ್ಲೆಯಲ್ಲಿ ಕಾಣ್ ಬರ್ತಾ ಇದೆ. ಯಾಕೆ ಇದು ಮೂವ್ಮೆಂಟ್ ಆಗ್ತಾ ಇದೆ, ಯಾಕೆ ಈ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿ ಆಚೆ ಈಚೆ ಮೂವ್ಮೆಂಟ್ ಆಗ್ತಾ ಇದೆ, ಅವ್ರ ಉದ್ದೇಶ ಏನು, ಇದಕ್ಕೆ ಉತ್ತರ ಕೊಡುವಂಥ ಶಕ್ತಿ ಸರ್ಕಾರಕ್ಕಿಲ್ಲ. ಈಗ ಅದೆಲ್ಲ ಬಿಟ್ಟೀಗ ಬ್ಯಾಂಕ್ ದರೋಡೆ ಸ್ಟಾರ್ಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಕೇರಳ ಬಾರ್ಡರಿಂದ ದೊಡ್ಡದಾದ ರೀತಿಯಲ್ಲಿ ಇಲ್ಲಿ ಬಂದು ಕ್ರೈಮ್ ಅನ್ನ ಮಾಡಿ, ಡ್ರಗ್ಸ್ ಅನ್ನ ಮಾಡಿ, ಬೇರೆ ಬೇರೆ ರೀತಿಯ ಕ್ರೈಮ್ ಅನ್ನ ಮಾಡಿ ಆಚೆ ಹೋಗ್ತಾ ಇದ್ದಾರೆ. ಗೋಕಳ್ಳತನ ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದಲ್ಲಿ ದೊಡ್ಡ ರೀತಿಯಲ್ಲಿ ಆಗ್ತಾ ಇದೆ. ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಸರ್ಕಾರ ಬ್ಯುಸಿ ಆಗಿದೆ, ನಾನ್ ಸಿಎಂ ನೀನ್ ಸಿಎಂ ಅಂತ. ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಫೇಲಿಯರ್ ಆಗಿದೆ. ಸರ್, ಈಗ ಸಾಮಾನ್ಯ ದರೋಡೆಕೋರರು ನಾರ್ಮಲ್ ಆಗಿ ಬಂಧನ ಆಗ್ತಾರೆ. ಅಂದ್ರೆ ಆ ದರೋಡೆಕೋರರಿಗೆ ಪೊಲಿಟಿಕಲ್ ಸಪೋರ್ಟ್ ಸಿಗಬೇಕು ಅಂದ್ರೆ ಅಷ್ಟು ಪ್ರಭಾವಿಗಳಾಗಿರ್ತಾರೆ ಅವರು. ನಿಮ್ಗೆ ಬಂದಂತಹ ಮಾಹಿತಿ ಏನು ಅಂತ? ದರೋಡೆಕೋರರ ಹಿಂದೆ ಲಾಜಿಸ್ಟಿಕ್ ಸಪೋರ್ಟ್ ಯಾರು ಕೊಟ್ಟಿದ್ದಾರೆ, ನಮ್ಮ ಹೆಸರು ಬರೆದಿದ್ದಾಗೆ ನೋಡ್ಕೊಳ್ಳಿ ಅನ್ನುವಂಥ ಪ್ರಯತ್ನ ಅದರಲ್ಲಿ ಆಗ್ತಿದೆ ಅನ್ನುವಂಥದ್ದು ಪಬ್ಲಿಕಲ್ಲಿ ಇರುವ ಗುಮಾನಿ. ಏನಂತ ಹೇಳಿದ್ರೆ, ಲಾಜಿಸ್ಟಿಕ್ ಸಪೋರ್ಟ್ ಯಾರು ಕೊಟ್ಟಿದ್ದಾರೆ, ಅವರಿಗೆ ಬೇರೆ ರೀತಿಯ ಸಹಾಯಗಳನ್ನು ಯಾರು ಮಾಡಿದ್ದಾರೆ, ಅವರು ಅವರ ಹೆಸರು ಬಾರದಂಥ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂಥ ಪ್ರಯತ್ನ ಎಲ್ಲೋ ಒಂದು ಕಡೆ ಆಗ್ತಿದೆ ಅನ್ನುವಂಥ ಗುಮಾನಿ ಎಲ್ಲ ಕಡೆ ಇದೆ. ಉತ್ತರ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೊಡಬೇಕು. ಈಗ ಯಾವ ಪಕ್ಷದವರು ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ ಸರ್ ತಮಗೆ? ನಾನು ಈ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಒಬ್ಬನ ಹೆಸರು ಮತ್ತು ಯಾವುದೋ ಒಂದು ಪಕ್ಷದ ಹೆಸರು ಹೇಳೋದು ಸರಿಯಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಡ್ತಾರೆ, ಇಲ್ಲ ಅದೇನು ಸಮಸ್ಯೆ ಇಲ್ಲ ನಮ್ಮಲ್ಲೆಲ್ಲ. ಆದರೆ ಇನ್ವೆಸ್ಟಿಗೇಷನ್ ಮಾಡಬೇಕನ್ನುವಂಥ ವಿಲ್ ಪವರ್ ಏನಿದೆ ಅದು ಬೇಕು ಪೊಲೀಸರಿಗೆ. ಸರ್, ಈಗ 3 ಆರೋಪಿಗಳನ್ನು ತ್ವರಿತವಾಗಿ ಬಂಧನ ಮಾಡಿದ್ರು. ಯಾಕಂದ್ರೆ ಯಾವುದೇ ಕ್ಲೂ ಇರಲಿಲ್ಲ, ಬಹಳ ಕಠಿಣವಾಗಿತ್ತು ಪ್ರಕರಣ. 3ರನ್ನ ಬಂಧನ ಮಾಡಿದ್ದಾರೆ. ಆದರೂ ಕೂಡ ತಮಗೆ ತನಿಖೆಯಲ್ಲಿ ಏನೋ ಲೋಪದೋಷ ಇದೆ ಅನ್ನುವಂತಹ ರೀತಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಂಧನ ಮಾಡಿ ಇದು ನಾನ್ ಫೆಟಲ್ ಎನ್ಕೌಂಟರ್ ಮಾಡಿದ್ರಲ್ಲ, ಆಗ ನಮಗೆ ಡೌಟ್ ಸ್ಟಾರ್ಟ್ ಆಗ್ತದೆ. ನಾನ್ ಫೆಟಲ್ ಎನ್ಕೌಂಟರ್ 3 ಜನ ಬಂಧನ ಮಾಡಿ ಇಷ್ಟು ಜನ ಪೊಲೀಸರು 3 ಜನರನ್ನ ಕಟ್ಟಿಯಾಗಿ ಒಂದು ಕಡೆಯಲ್ಲಿ ಕುಡಿಸುವಂಥ ಶಕ್ತಿ ಇವರಿಗಿಲ್ಲ ಅಂತ ಹೇಳಿದರೆ, ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡು ಓಡ್ತಾನೆ, ಅವನಿಗೆ ಕಾಲಿಗೆ ಕರೆಕ್ಟಾಗಿ ಗುಂಡಿಟ್ಟು ಗುರಿ ಇಟ್ಟು ಹೊಡೆದ್ರು ಇವರು ಶಾರ್ಪ್ ಶೂಟರ್ಸು. ಇದೆಲ್ಲ ನೋಡುವಾಗ ಡೌಟ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸರಿಯಾಗಿ ಇನ್ವೆಸ್ಟಿಗೇಷನ್ನ ಮಾಡಬೇಕಾದ್ರೂ ವಿರೋಧ ಪಕ್ಷದಲ್ಲಿರುವಂಥ ನಮ್ಮ ಕರ್ತವ್ಯ ಏನು, ಜನರಿಗೆ ನ್ಯಾಯ ಸಿಗಿಸುವಂತೆ. ನಾವು ಸರ್ಕಾರದಿಂದ ಅನ್ಯಾಯ ಆದಾಗ ಅಥವಾ ನಮಗೆ ಸರಿದೋಗುವಂಥ ಏನೋ ಅಲ್ಲಿ ಗೋಲ್ಮಾಲಿ ಆಗಿದೆ ಅನ್ನುವಂತಾಗ ನಾವು ಜನರನ್ನ ಎಚ್ಚರಿಸಿಕೊಳ್ಬೇಕಾಗ್ತದೆ, ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ. ಅದರಲ್ಲೊಂದು ರಾಜಕೀಯ ಮೇಲಾಟ ನಡೀತಾ ಇದೆ ಅನ್ನುವಂಥ ತಮ್ಮ ಅನುಮಾನ? ರಾಜಕೀಯ ಇಂಟರ್ಫರೆನ್ಸ್ ಇರಬಹುದು ಅನ್ನುವಂಥ ಅನುಮಾನ. ಇದಿಷ್ಟು ಮಂಗಳೂರು ಉತ್ತರ ಶಾಸಕರಾಗಿರುವಂತಹ ಭರತ್ ವೈ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ, TV5 ಮಂಗಳೂರು.